ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲು. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ದಾವೀದನು ಬರೆದ ಕೀರ್ತನೆ 66 19ನೇ ವಚನ 20ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ಆದರೆ ದೇವರು ನನ್ನ ಮೊರೆಯನ್ನು ಲಕ್ಷಿಸಿ ಕೇಳಿದ್ದಾನಲ್ಲ, ಆತನು ನನ್ನ ಭಿನ್ನವನ್ನು ತಿರಸ್ಕರಿಸಲಿಲ್ಲ, ನನ್ನ ಮೇಲಿನ ತನ್ನ ದಯೆಯನ್ನು ತಪ್ಪಿಸಿ ಬಿಡಲಿಲ್ಲ. ದೇವರಿಗೆ ಸ್ತೋತ್ರ. ಸಂದೇಶದ ಶಿರೋನಾಮೆ ದೇವರಿಗೆ ಸ್ತೋತ್ರ ಎಂಬುದಾಗಿ. ನಾವು ಯಾವ ರೀತಿಯಾಗಿ ದೇವರಿಗೆ ಸ್ತೋತ್ರ ಮಾಡಬೇಕು, ಯಾವಾಗ ದೇವರಿಗೆ ಸ್ತೋತ್ರ ಮಾಡಬೇಕು, ಯಾಕೆ ದೇವರಿಗೆ ಸ್ತೋತ್ರ ಮಾಡಬೇಕೆಂಬುದಾಗಿ ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗೋಣ. ನಾನು ಮೊರೆ ಇಡುವಾಗ ನನ್ನನ್ನು ಲಕ್ಷ್ಯ ಕೊಟ್ಟು ನನ್ನ ಮೊರೆಯನ್ನು ಕೇಳಿದ್ದಾನೆ. ನಾನು ಭಿನ್ನಗಳು ಮಾಡುವಾಗ ನನ್ನನ್ನು ತಿರಸ್ಕಾರ ಮಾಡಲಿಲ್ಲ. ನನ್ನ ಮೊರೆಗೆ ಆತನು ಲಕ್ಷ್ಯ ಕೊಟ್ಟು ಕೇಳಿದ್ದಾನೆ, ನನ್ನ ಭಿನ್ನಗಳನ್ನು ಕೇಳಿದ್ದಾನೆ. ಆ ವಿಷಯವಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಆದರೆ ದೇವರು ನನ್ನ ಮೊರೆಯನ್ನು ಲಕ್ಷ್ಯ ಕೊಟ್ಟು ಕೇಳಿದ್ದಾನೆ, ನನ್ನ ಭಿನ್ನವನ್ನು ತಿರಸ್ಕಾರ ಮಾಡಲಿಲ್ಲ. ಆ ವಿಷಯವಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವಂತವರಾಗಬೇಕು. ನಾವು ಏನೆಲ್ಲ ಮೊರೆ ಇಡುತ್ತಾ ಇದ್ದೇವೆ ದೇವರ ಬಳಿಯಲ್ಲಿ. ದೇವರು ನಾವು ಮೊರೆ ಇಡುವಾಗ ನನ್ನ ಮಗನು ನನ್ನ ಮಗಳು ನನ್ನ ಸನ್ನಿಧಾನದಲ್ಲಿ ಬಂದು ನನಗೆ ಬೇಡಿಕೊಳ್ಳುತ್ತಾ ಇದ್ದಾರೆ, ನನ್ನನ್ನು ವಿಜ್ಞಾಪನೆ ಮಾಡುತ್ತಾ ಇದ್ದಾರೆ. ನಾನು ಅವರನ್ನು ವಿಜ್ಞಾಪನೆಗಳು ಕೇಳಿ ಅವರಿಗೆ ಉತ್ತರವನ್ನು ದಯಪಾಲಿಸಬೇಕೆಂಬುದಾಗಿ ಲಕ್ಷ್ಯ ಕೊಟ್ಟು ಕೇಳುತ್ತಾ ಇದ್ದಾನೆ. ಮತ್ತು ನಮ್ಮ ಭಿನ್ನಗಳನ್ನು ನಮ್ಮ ವಿಜ್ಞಾಪನೆಗಳನ್ನು ತಿರಸ್ಕಾರ ಮಾಡಲಿಲ್ಲ. ಎಲ್ಲವೂ ಜ್ಞಾಪಕದಲ್ಲಿಟ್ಟುಕೊಂಡು ನಮಗೆ ಉತ್ತರವನ್ನು ಅನುಗ್ರಹಿಸಿದ್ದಾನೆ. ನಾವು ಈ ಲೋಕದಲ್ಲಿ ಯಾರಿಗಾದರೂ ಏನಾದರೂ ಒಂದು ವಿಷಯಗಳು ಹೇಳುವಾಗ ನಮ್ಮ ವಿಷಯಗಳು ಅವರು ಲಕ್ಷ್ಯ ಕೊಟ್ಟು ಕೇಳುವುದಿಲ್ಲ. ನಮ್ಮ ಕಷ್ಟ, ನಮ್ಮ ದುಃಖ, ನಮ್ಮ ನೋವು ಅವರು ಕೇಳಿಸಿಕೊಳ್ಳುವುದಿಲ್ಲ. ಆದರೆ ತಂದೆಯಾದ ದೇವರು, ಭೂಮಿ ಆಕಾಶಗಳ ಒಡೆಯನು, ಸರ್ವಲೋಕದ ಸೃಷ್ಟಿಕರ್ತನು, ನನ್ನ ಮಗನು ನನ್ನ ಮಗಳು ನನ್ನ ಸನ್ನಿಧಾನದಲ್ಲಿ ಮೊರೆ ಇಡುತ್ತಾ ಇದ್ದಾರೆ. ನನ್ನ ಸನ್ನಿಧಾನದಲ್ಲಿ ಭಿನ್ನ ಮಾಡ್ತಾ ಇದ್ದಾರೆ, ವಿಜ್ಞಾಪನೆಗಳು ಮಾಡ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ ಎಂಬುದಾಗಿ ತಂದೆಯಾದ ದೇವರು ನಮ್ಮ ವಿಷಯವಾಗಿ ಲಕ್ಷ್ಯ ಕೊಟ್ಟು ಕೇಳುವಂತವನಾಗಿದ್ದಾನೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ರೀತಿಯಾದ ತಪ್ಪುಗಳು, ಪಾಪದ ಜೀವಿತ, ಕತ್ತಲೆ ಜೀವಿತ, ನಾಶನ ಮಾರ್ಗ, ಹೇಳಿಕೊಳ್ಳಲಿಕ್ಕಾಗದಂತ ಜೀವಿತವನ್ನು ನಾವು ಜೀವಿಸಿದಾಗಲೂ ಕೂಡ ನಾವು ತಂದೆಯ ಬಳಿಗೆ ಬಂದು ನಾವು ಮೊರೆ ಇಡುವಾಗ, ವಿಜ್ಞಾಪನೆಗಳು ಮಾಡುವಾಗ ನನ್ನ ಮಗನು ನನ್ನ ಮಗಳು ಎಂಬುದಾಗಿ ದಾಹ ಉಳ್ಳವನಾಗಿ ಮೊರೆ ಇಡುವಂತ ಒಂದು ಕೂಗಿಗೆ, ನಾವು ವಿಜ್ಞಾಪನೆ ಮಾಡುವಂತ ವಿಷಯಗಳಿಗೆ ತಂದೆಯಾದ ದೇವರು ಲಕ್ಷ್ಯ ಕೊಟ್ಟು ಕೇಳುವಂತವನಾಗಿದ್ದಾನೆ. ಆ ಲಕ್ಷ್ಯ ಕೊಟ್ಟು ಕೇಳುವಂತವನಿಗೆ ನಾವು ಸ್ತೋತ್ರ ಸಲ್ಲಿಸುವಂತವರಾಗಬೇಕು. ಹೇಳುವಂತ ಒಂದು ಕೂಗಿಗೆ, ನಾವು ವಿಜ್ಞಾಪನೆ ಮಾಡುವಂತ ವಿಷಯಗಳಿಗೆ ತಂದೆಯಾದ ದೇವರು ಲಕ್ಷ್ಯ ಕೊಟ್ಟು ಕೇಳುವಂತವನಾಗಿದ್ದಾನೆ. ಆ ಲಕ್ಷ್ಯ ಕೊಟ್ಟು ಕೇಳುವಂತವನಿಗೆ ನಾವು ಸ್ತೋತ್ರ ಸಲ್ಲಿಸುವಂತವರಾಗಬೇಕು. ನಮ್ಮ ಪ್ರತಿ ಒಂದೊಂದು ಸನ್ನಿವೇಶದಲ್ಲಿಯೂ ಕೂಡ ತಂದೆಯಾದ ದೇವರು ಕರ ಹಿಡಿದು ನಮ್ಮನ್ನು ನಡೆಸಿದ್ದಾನೆ. ನಮ್ಮ ಜೀವಿತದಲ್ಲಿ ಪ್ರತಿ ಒಂದೊಂದು ಸಮಯದಲ್ಲಿ ಕೂಡ ತಂದೆಯಾದ ದೇವರು ಕರ ಹಿಡಿದು ನಮ್ಮನ್ನು ನಡೆಸಿದ್ದಾನೆ. ಕಣ್ಣೀರಿನಲ್ಲಿ, ದುಃಖದಲ್ಲಿ, ನೋವಿನಲ್ಲಿ, ಹೇಳಿಕೊಳ್ಳಲಿಕ್ಕಾಗದಿರ್ತಕ್ಕಂಥ ಸನ್ನಿವೇಶಗಳಲ್ಲಿ, ಸೋಲಿನ ಸಮಯದಲ್ಲಿ ಬಿದ್ದಂತ ಸ್ಥಳದಿಂದ ಮೇಲೆ ಎತ್ತಿದ್ದಾನೆ. ನಮ್ಮ ಮೊರೆಯನ್ನು ಕೇಳಿದ್ದಾನೆ. ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತಾ ವಿಜ್ಞಾಪನೆಗಳನ್ನು ಆತನ ಸನ್ನಿಧಾನ ತೆಗೆದುಕೊಂಡು ಬರುವಾಗ ಆತನು ನಮ್ಮನ್ನು ತಿರಸ್ಕಾರ ಮಾಡುವವನಲ್ಲ, ನಮ್ಮನ್ನು ಲಕ್ಷ್ಯ ಕೊಟ್ಟು ನಮ್ಮ ವಿಜ್ಞಾಪನೆಯನ್ನು ಕೇಳಿಕೊಂಡು ಒಂದು ಸಮಯದಲ್ಲಿ ಕೂಡ ತಂದೆಯಾದ ದೇವರು ಕರ ಹಿಡಿದು ನಮ್ಮನ್ನು ನಡೆಸಿದ್ದಾನೆ. ಕಣ್ಣೀರಿನಲ್ಲಿ, ದುಃಖದಲ್ಲಿ, ನೋವಿನಲ್ಲಿ, ಹೇಳಿಕೊಳ್ಳಲಿಕ್ಕಾಗದಿರ್ತಕ್ಕಂಥ ಸನ್ನಿವೇಶಗಳಲ್ಲಿ, ಸೋಲಿನ ಸಮಯದಲ್ಲಿ ಬಿದ್ದಂತ ಸ್ಥಳದಿಂದ ಮೇಲೆ ಎತ್ತಿದ್ದಾನೆ. ನಮ್ಮ ಮೊರೆಯನ್ನು ಕೇಳಿದ್ದಾನೆ. ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತಾ ವಿಜ್ಞಾಪನೆಗಳನ್ನು ಆತನ ಸನ್ನಿಧಾನ ತೆಗೆದುಕೊಂಡು ಬರುವಾಗ ಆತನು ನಮ್ಮನ್ನು ತಿರಸ್ಕಾರ ಮಾಡುವವನಲ್ಲ, ನಮ್ಮನ್ನು ಲಕ್ಷ್ಯ ಕೊಟ್ಟು ನಮ್ಮ ವಿಜ್ಞಾಪನೆಯನ್ನು ಕೇಳಿಕೊಂಡು ಶಿವಂತವರಾಗಬೇಕು. ನಮ್ಮ ಪ್ರತಿ ಒಂದೊಂದು ಸನ್ನಿವೇಶದಲ್ಲಿಯೂ ಕೂಡ ತಂದೆಯಾದ ದೇವರು ಕರ ಹಿಡಿದು ನಮ್ಮನ್ನು ನಡೆಸಿದ್ದಾನೆ. ನಮ್ಮ ಜೀವಿತದಲ್ಲಿ ಪ್ರತಿ ಒಂದೊಂದು ಸಮಯದಲ್ಲಿ ಕೂಡ ತಂದೆಯಾದ ದೇವರು ಕರ ಹಿಡಿದು ನಮ್ಮನ್ನು ನಡೆಸಿದ್ದಾನೆ.
ಕಣ್ಣೀರಿನಲ್ಲಿ, ದುಃಖದಲ್ಲಿ, ನೋವಿನಲ್ಲಿ, ಹೇಳಿಕೊಳ್ಳಲಕ್ಕಾಗದಿರ್ತಕ್ಕಂಥ ಸನ್ನಿವೇಶಗಳಲ್ಲಿ, ಸೋಲಿನ ಸಮಯದಲ್ಲಿ ಬಿದ್ದಂತ ಸ್ಥಳದಿಂದ ಮೇಲೆ ಎತ್ತಿದ್ದಾನೆ, ನಮ್ಮ ಮೊರೆಯನ್ನು ಕೇಳಿದ್ದಾನೆ. ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತಾ ವಿಜ್ಞಾಪನೆಗಳನ್ನು ಆತನ ಸನ್ನಿಧಾನ ತೆಗೆದುಕೊಂಡು ಬರುವಾಗ ಆತನು ನಮ್ಮನ್ನು ತಿರಸ್ಕಾರ ಮಾಡುವವನಲ್ಲ, ನಮ್ಮನ್ನು ಲಕ್ಷ್ಯ ಕೊಟ್ಟು ನಮ್ಮ ವಿಜ್ಞಾಪನೆಯನ್ನು ಕೇಳಿಕೊಂಡು